ನೀತಿ ಏನಾಯ್ತು ನಿನಗೆ? ಅನ್ವಿತಾ ಅತಿಯಾದ ತಲೆನೋವಿನಿಂದ ಅಲ್ಲೇ ಕುಸಿಯೋದನ್ನು ಕಂಡ ಋಗ್ವೇದ ತಕ್ಷಣವೇ ಆತಂಕದಿಂದ ಓಡ್ಬಂದು ಅವಳನ್ನು ತನ್ನ ಬಲಿಷ್ಠ ತೋಳುಗಳ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಸೀದಾ ತನ್ನ ಕ್ಯಾಬಿನ್ ಒಳಗೆ ಕರ್ಕೊಂಡೋಗಿ, ಏನಾಯ್ತು ನೀತಿ, ಯಾಕೆ ಈಗ ಸಡನ್ನಾಗಿ ಸುಸ್ತಾದೆ? ಅವಳನ್ನು ಅತ್ಯಂತ ಮೃದುವಾಗಿ ಅಲ್ಲೇ ಇದ್ದ ಆರಾಮದಾಯಕ ಕುರ್ಚಿ ಮೇಲೆ ಕೂರಿಸ್ತಾನೆ. ತಕ್ಷಣವೇ ಟೇಬಲ್ ಮೇಲಿದ್ದ ಒಂದು ಲೋಟ ತಣ್ಣೀರನ್ನು ಹಿಡಿದು ಅವಳ ತುಟಿಗಳ ಹತ್ತಿರ ತರ್ತಾನೆ. ಆದರೆ ಅನ್ವಿತಾ ತೀವ್ರವಾದ ಮಾನಸಿಕ ಆಘಾತದಿಂದ ತನ್ನ ಕಣ್ಣುಗಳನ್ನು ತೆರೆಯಲು ಸಹ ಸಿದ್ಧ ಇರಲಿಲ್ಲ. ಅವಳ ಇಡೀ ಶರೀರ ನಡುಗ್ತಾ ಇದೆ. ಕಣ್ಬಿಡು ನೀತಿ, ಏನಾಯಿತು? ಅವನು ಗಾಬರಿಯಿಂದ ಅವಳ ಮುಖದ ಮೇಲಿದ್ದಂಥ ತನ್ನ ಕೈಯನ್ನು ಮೆಲ್ಲಗೆ ಸರಿಸಿ ಬಿಗಿಯಾಗಿ ಕಟ್ಟಿದ ರೇಷ್ಮೆ ಕೂದಲಿನ ಜುಟ್ಟನ್ನು ಸಡಿಲಗೊಳಿಸಿ ಮುಕ್ತವಾಗಿಬಿಡ್ತಾನೆ. ಬೆಂಕಿ, ರಕ್ತ, ಬಂದೂಕು, ಆ ಭೀಕರ ಶಬ್ದ, ಅದು ಯಾರೋ ನನ್ನನ್ನು. ಅನ್ವಿತಾಳ ಮುಚ್ಚಿದ ಕಣ್ಣುಗಳ ಮುಂದೆ ಯಾವುದೋ ಭಯಾನಕ ಭೂತಕಾಲದ ದೃಶ್ಯಗಳು ಮಿಂಚಿನಂತೆ ಬಂದು ಹೋಗ್ತಾ ಇದ್ವು. ಆದರೆ ಆ ನೆನಪುಗಳೆಲ್ಲವೂ ಕೂಡ ಅತ್ಯಂತ ಅಸ್ಪಷ್ಟವಾಗಿದ್ದರಿಂದ ಅವಳಿಗೆ ಏನೂ ಪೂರ್ತಿಯಾಗಿ ಅರ್ಥನೂ ಆಗ್ತಾ ಇರಲಿಲ್ಲ. ಅವಳ ಉಸಿರಾಟದ ವೇಗ ವಿಪರೀತವಾಗಿ ಹೆಚ್ಚಾಯಿತು. ರಿಲ್ಯಾಕ್ಸ್, ರಿಲ್ಯಾಕ್ಸ್ ನೀತಿ, ಜಸ್ಟ್ ರಿಲ್ಯಾಕ್ಸ್, ಶಾಂತವಾಗಿರು, ದಯವಿಟ್ಟು ಆಳವಾದ ಸುದೀರ್ಘ ಉಸಿರನ್ನು ತೆಗೆದುಕೋ. ಋಗ್ವೇದ ತಕ್ಷಣವೇ ಅವಳನ್ನು ತನ್ನ ಎದೆಗೆ ಬಿಗಿಯಾಗಿ ತಪ್ಪಿಕೊಂಡ. ಅತ್ಯಂತ ಮೃದುವಾಗಿ ಅವಳ ಬೆನ್ನನ್ನು ಸವರುತ್ತಾ ಶಾಂತಗೊಳಿಸಲು ಪ್ರಯತ್ನಿಸ್ತಾನೆ. ಆದರೂ ಅವಳ ಇಡೀ ದೇಹ ಒಂದು ರೀತಿಯ ಅಜ್ಞಾತ ಭಯದಿಂದ ನಡುಗ್ತಾನೆ ಇತ್ತು. ಋಗ್ವೇದನಿಗೆ ಇದ್ದಕ್ಕಿದ್ದಂತೆ ತನ್ನ ಹೆಂಡತಿಗೆ ಏನಾಯಿತು ಅಂತ ಕಲ್ಪಿಸಿಕೊಳ್ಳಲು ಸಹ ಸಾಧ್ಯವಾಗ್ತಾ ಇರಲಿಲ್ಲ. ಅವಳ ಈ ಸ್ಥಿತಿ ಅವನ ಹೃದಯವನ್ನೇ ಹಿಂಡ್ತಾ ಇತ್ತು. ಅವನ ಆ ಬೆಚ್ಚಗಿನ ಸುರಕ್ಷಿತವಾದ ತೋಳುಗಳ ಆಸರೆಯಲ್ಲಿ ಸುಮಾರು 5 ನಿಮಿಷಗಳ ಕಾಲ ಮೌನವಾಗಿ ಮಲಗಿದ್ದ ನಂತರ ಅನ್ವಿತಾ ಕ್ರಮೇಣ ಸಂಪೂರ್ಣವಾಗಿ ಶಾಂತವಾದಳು. ಆದರೆ ಈಗ ಅವಳ ಮನಸ್ಸಿಗೆ ತಾನಾಗಿ ಕೇವಲ ಒಂದು ಕ್ಷಣದ ಮುಂಚೆ ಏನಾಯಿತು, ಕಣ್ಣೆದುರು ಬಂದ ದೃಶ್ಯಗಳೇನು ಅನ್ನೋದು ಕಂಪ್ಲೀಟಾಗಿ ಮರೆತು ಹೋಗಿದೆ. ಹೇ ಋಗ್ವೇದ್, ಜಸ್ಟ್ ಕೂಲ್ ಡೌನ್, ನಾನೀಗ ಸಂಪೂರ್ಣವಾಗಿ ಚೆನ್ನಾಗಿದ್ದೀನಿ. ಅನ್ವಿತಾ ಮೆಲ್ಲನೆ ಕಣ್ಬಿಟ್ಟು ಅವನ ಆತಂಕದ ಮುಖ ನೋಡ್ತಾ ಇದ್ದಾಳೆ. ನಿನ್ನ ತಲೆ ಇಷ್ಟೊಂದು ವಿಪರೀತವಾಗಿ ನೋಯ್ತಿದೆಯಲ್ಲ ನೀತಿ, ಬೆಳಗ್ಗೆಯಿಂದ ನೀನು ಏನಾದರೂ ಸರಿಯಾಗಿ ತಿಂದಿದ್ಯೋ ಇಲ್ವೋ ಹೇಳು? ಋಗ್ವೇದ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ ಗಂಭೀರವಾಗಿ ಪ್ರಶ್ನಿಸ್ತಾನೆ. ಇಲ್ಲ, ಬೆಳಗ್ಗೆಯಿಂದ ಕೆಲಸದ ಗಡಿಬಿಡಿಯಲ್ಲಿ ಏನೂ ತಿನ್ನೋಕೆ ಸಾಧ್ಯ ಆಗಲಿಲ್ಲ ಋಗ್ವೇದ್. ಅನ್ವಿತಾ ಮಗುವಿನಂತೆ ತಲೆ ತಗ್ಗಿಸ್ತಾಳೆ. ನೀತಿ, ನಿನಗೆ ನಾನು ಆಫೀಸ್ನಲ್ಲಿ ಎಷ್ಟು ಸಲ ಹೇಳಿದ್ದೇನೆ, ಎಷ್ಟು ಕೆಲಸ ಇದ್ದರೂ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಅಂತ. ಇನ್ನು ಮುಂದೆ ನಿನ್ನ ಈ ಆಟ ನಡೆಯಲ್ಲ, ಇಲ್ಲಿಗೆ ಬಾ. ಅವನು ಇನ್ಯಾವುದೇ ಯೋಚನೆ ಮಾಡದೆ ತಕ್ಷಣವೇ ಅವಳನ್ನು ತನ್ನ 2 ಕೈಗಳಿಂದ ಮೃದುವಾಗಿ ಮೇಲೆತ್ತಿ ಎತ್ಕೊಳ್ತಾನೆ. ಋಗ್ವೇದ, ಬೇಡ ಪ್ಲೀಸ್, ನಾವು ಇವಾಗ ಪ್ರಿಪ್ರೇಷನ್ ಆಗೋ ಆಫೀಸ್ನಲ್ಲಿ ಇದ್ದೀವಿ ಅಲ್ವಾ, ಯಾರಾದರೂ ನೋಡಿದ್ರೆ ಏನಂದುಕೊಳ್ತಾರೆ? ಅನ್ವಿತಾ ನಾಚಿಕೆಯಿಂದ ಅವನ ಎದೆಗೆ ಕೈ ಇಟ್ಟು ಕೆಳಗೆ ಇಳಿಸಲು ವಿನಂತಿಸ್ತಾಳೆ. ಇದು ನನ್ನ ಸ್ವಂತ ಆಫೀಸ್, ನನ್ನದೇ ಆದ ಖಾಸಗಿ MD ಕ್ಯಾಬಿನ್. ಸೊ ಇಲ್ಲಿ ನಾನು ನನ್ನ ಸ್ವಂತ ಧರ್ಮಪತ್ನಿಯನ್ನು ಪ್ರೀತಿಯಿಂದ ಕರೆದುಕೊಂಡು ಹೋಗ್ತಾ ಇದ್ದೇನೆ. ಇದರಲ್ಲಿ ಬೇರೆಯವರಿಗೆ, ಇನ್ಯಾವುದೋ ಸಮಾಜದಲ್ಲೂ ಯಾರಿಗೂ ಸಮಸ್ಯೆ ಆಗಲ್ಲ. ಅವನು ಹಠದಿಂದ ಅವಳ ಮೂಗಿಗೆ ತನ್ನ ಮೂಗನ್ನು ಮುಟ್ಟಿಸಿ ಮುದ್ದಾಗುಚ್ತಾನೆ. ಅವಳ ಮುಖದ ಮೇಲೆ ಪ್ರೀತಿಯ ನಗು ಹೊರಳಿತು. ಆದರೂ ಕೂಡ ಇದ್ದಕ್ಕಿದ್ದಂತೆ, ನಿನಗೆ ಗೇಟ್ ಬಳಿ ಏನಾಯ್ತು ನೀತಿ? ಋಗ್ವೇದ ಅವಳನ್ನು ತಂದು ತನ್ನ MD ಮೇಜಿನ ಮೇಲೆ ಅತ್ಯಂತ ರಾಜಮನೆತನದ ಶೈಲಿಯಲ್ಲಿ ಕೂರಿಸ್ತಾ ಕೇಳ್ತಾನೆ. ನನಗೂ ಸರಿಯಾಗಿ ಗೊತ್ತಿಲ್ಲ ಋಗ್ವೇದ, ಕೇವಲ ಒಂದು ಕ್ಷಣ ಕಣ್ಣು ಕತ್ತಲೆ ಕವಿದಾಗಾಯಿತು ಅಷ್ಟೇ. ಅನ್ವಿತಾ ಸತ್ಯ ಮರೆಮಾಚ್ತಾಳೆ. ಹಾಗಾದರೆ ನಾವಿಬ್ಬರು ಈಗಲೇ ಸೀದಾ ನಮ್ಮ ಫ್ಯಾಮಿಲಿ ವೈದ್ಯರ ಬಳಿಗೆ ಹೋಗ್ಬಿಡೋಣವಾ? ಕಂಪ್ಲೀಟ್ ಚೆಕಪ್ ಮಾಡಿಸ್ಕೊಡು ನೀತಿ. ಋಗ್ವೇದ ಅವಳ ಆರೋಗ್ಯದ ಬಗ್ಗೆ ವಿಪರೀತ ಚಿಂತಾತೀತನಾಗ್ತಾನೆ. ಇಲ್ಲ ಋಗ್ವೇದ, ಅದರ ಅಗತ್ಯ ಏನೂ ಇಲ್ಲ, ಇದು ಕೇವಲ ಒಂದು ಸರಳವಾದ ಸಾಮಾನ್ಯ ತಲೆನೋವು ಅಷ್ಟೇ. ಅನ್ವಿತಾ ನಗುತ್ತಾ ಸಮಾಧಾನ ಮಾಡಿದ್ಲು. ಋಗ್ವೇದ ಅವಳ ಮುಖದ ಮೇಲೆ ಹರಡಿಕೊಂಡಿರುವಂತಹ ಆ ನಯವಾದ ಸುರುಳಿ ಕೂದಲಿನ ಎಳೆಗಳನ್ನು ಅತ್ಯಂತ ಕೋಮಲವಾದ ತನ್ನ ಬೆರಳುಗಳಿಂದ ಕಿವಿಗಳ ಹಿಂದೆ ಸರಿಸಿ ನೇರಗೊಳಿಸ್ತಾನೆ. ನೀನು ಯಾವಾಗ ನಿಜವಾಗಿ ಸಂಪೂರ್ಣ ಆರೋಗ್ಯವಾಗಿದೆಯಾ ಎಂದು ನೀನು ಖಚಿತವಾಗಿ ತಿಳಿದಿದ್ಯಾ ನೀತಿ? ಋಗ್ವೇದ ಮತ್ತೊಮ್ಮೆ ಕೇಳ್ತಾನೆ. ಹೌದು ಋಗ್ವೇದ, ನೀನು ನನ್ನ ವಿಷಯದಲ್ಲಿ ಇತ್ತೀಚೆಗೆ ತುಂಬಾ ಅತಿಯಾಗಿ ಚಿಂತೆ ಮಾಡ್ತೀಯಾ. ಅವನು ತನ್ನ ಮೇಲೆ ಇಷ್ಟೊಂದು ಜೀವ ಹಿಡಿದುಕೊಂಡು ಪ್ರೀತಿಯಿಂದ ಸುರುಳಿ ಸುತ್ತಕೊಳ್ತಾ ಇರೋದನ್ನು ನೋಡಿ ಅನ್ವಿತಾ ತಾನಾಗಿ ಅತ್ಯಂತ ಆಪ್ತವಾಗಿ ಅವನ ಆ ಬೆಚ್ಚಗಿನ ಅಪ್ಪುಗೆಯೊಳಗೆ ಸಂಪೂರ್ಣವಾಗಿ ಪ್ರವೇಶಿಸ್ತಾಳೆ. ನೀನು ಮಾತ್ರವೇ ನನ್ನ ಇಡೀ ಬದುಕಿನಲ್ಲಿರೋ ಅತ್ಯಂತ ಅಮೂಲ್ಯವಾದ ದೇವತೆ. ಅವನು ತನ್ನ ಹೃದಯದ ಆಳದಲ್ಲಿ ಆ ಮಹಾನ್ ಸತ್ಯವನ್ನು ಒಪ್ಕೊಳ್ತಾನೆ. ಆದರೆ ಆ ಮಾತುಗಳು ಎಂದಿನಂತೆ ಅವನ ಬಿಗಿಯಾದ ತುಟಿಗಳಿಗೆ ಬಂದು ಹೊರಬರಲಿಲ್ಲ. ಅವನು ಕೇವಲ ಅವಳ ರೇಷ್ಮೆಯಂತಹ ಕೂದಲಿಗೆ ತನ್ನ ತುಟಿಗಳನ್ನು ಹೊತ್ತಿ ಪ್ರೀತಿಯ ಮುತ್ತಿಕ್ಕುತ್ತಾ ಅವಳನ್ನು ತನ್ನ ಹೃದಯಕ್ಕೆ ಇನ್ನಷ್ಟು ಬಿಗಿಯಾಗಿ ಒಪ್ಕೊಳ್ತಾನೆ. ಅನ್ವಿತಾ ಸಹ ಆ ಪ್ರೀತಿಯ ಮೌನದಲ್ಲಿ ಏನು ಮಾತನಾಡದೆ ಅವನ ಎದೆಯ ಬಡಿತವನ್ನು ಆಲಿಸುತ್ತಾ ಸುಮ್ಮನೆ ಹಾಗೇ ಇದ್ಲು.
ಸರಿ, ಇವಾಗ ಮೊದಲು ಇಲ್ಲಿ ಈ ಕುರ್ಚಿಯ ಮೇಲೆ ನೆಮ್ಮದಿಯಾಗಿ ಕುಳಿತುಕೋ. ಅವನು ಅವಳನ್ನು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಪ್ರೀತಿಯಿಂದ ಕೂರಿಸ್ತಾನೆ ಮತ್ತು ಅವಳು ತಂದಿದ್ದಂತಹ ಊಟದ ಬಾಕ್ಸನ್ನು ಓಪನ್ ಮಾಡಿ ಅಲ್ಲೇ ಇದ್ದ ಟೇಬಲ್ ಮೇಲೆ ಇಬ್ಬರಿಗೂ ರುಚಿಕರವಾದ ಆಹಾರವನ್ನು ಅಚ್ಚುಕಟ್ಟಾಗಿ ಬಡಿಸ್ತಾನೆ. ಇವಾಗ ಚಾಚು ತಪ್ಪದೆ ಈ ಇಡೀ ಊಟವನ್ನು ಒಂದು ತುತ್ತು ಬಿಡ್ದಂಗೆ ನನ್ನ ಕಣ್ಣೆದುರು ಸಂಪೂರ್ಣವಾಗಿ ಖಾಲಿ ಮಾಡಿಡಬೇಕು, ತಿಳಿತಾ? ಋಗ್ವೇದ ಗಂಭೀರವಾಗಿ ಆಜ್ಞೆಯನ್ನು ಹೊರಡಿಸ್ತಾನೆ. ಅಷ್ಟೇನಾ ಋಗ್ವೇದ? ಈ ಬಾಕ್ಸ್ನಲ್ಲಿ ನಾನು ಕೇವಲ 2 ದಿನಗಳಿಗೆ ಸಾಕಾಗುವಷ್ಟು ಮಾತ್ರ ಆಹಾರ ತಂದಿದ್ದೇನೆ, ಅದನ್ನು ನೀನೇ ತಿಂದು ಮುಗಿಸು. ಅನ್ವಿತಾಳ ಕಣ್ಣುಗಳು ಅಚ್ಚರಿಯಿಂದ ಭಾರಿ ದೊಡ್ಡದಾಗಿ ಹಳಿದ್ವು. ಇಲ್ಲ, ನನ್ನ ಮುಂದೆ ಇವಾಗ ನೀನು ಯಾವುದೇ ಕ್ಯೂಟ್ ನಾಟಕಗಳನ್ನು ನಡೆಸಲ್ಲ. ನೀನಾಗಿಯೇ ಸುಮ್ಮನೆ ತಿಂತೀಯೋ, ಇಲ್ಲದಿದ್ದರೆ ನಾನೇ ನನ್ನ ಕೈಯಿಂದ ನಿನಗೆ ತುತ್ತು ಮಾಡಿ ಉಣಿಸ್ಬೇಕೋ? ಋಗ್ವೇದ ತಾನೇ ಸ್ಪೂನನ್ನು ಕೈಗೆತ್ಕೊಂಡವನು ಅನ್ವಿತಾ ತನ್ನ ತುಟಿಗಳನ್ನು ಮುದ್ದಾಗಿ ಗಂಟಾಕ್ಕೊಂಡು ಹಠ ಬಿಟ್ಟು ಮೆಲ್ಲನೆ ತಿನ್ನಲು ಪ್ರಾರಂಭಿಸ್ತಾಳೆ. ಇಬ್ಬರು ಒಟ್ಟಿಗೆ ಕುಳಿತು ಅತ್ಯಂತ ಆಪ್ತವಾಗಿ ಊಟ ಮಾಡ್ತಿದ್ದ ಅದೇ ಸರಿಯಾದ ಕ್ಷಣದಲ್ಲಿ ಪ್ರಿಯಾ ಋಗ್ವೇದನಿಗೆ ಮುಂದಿನ ಪ್ರಮುಖ ಬಿಸ್ನೆಸ್ ಸಭೆಯನ್ನು ನೆನಪಿಸೋಕೆ ಫೈಲ್ ಹಿಡಿದು ಕ್ಯಾಬಿನ್ ಒಳಗೆ ಬಂದಳು. ಆದರೆ ಒಳಗಡೆ ಅನ್ವಿತಾಳನ್ನು ಅವನೊಂದಿಗೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ನೋಡಿ ಅವಳು ತೀವ್ರವಾದ ಸಿಟ್ಟಿನಿಂದ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಹೆಣಗಾಡುತ್ತಾ ತನ್ನ ಭೀಕರವಾದ ಕೋಪವನ್ನು ಬಲವಂತವಾಗಿ ನಿಯಂತ್ರಿಸಿಕೊಳ್ಳಲೇಬೇಕಾಯಿತು. ಪ್ರಿಯಾ ಇವರಿಬ್ಬರು ಮಧುರವಾದ ಸಾಮೀಪ್ಯವನ್ನು ನೋಡಿ ಮುಂದಿನ ಮೀಟಿಂಗ್ನಲ್ಲಿ ಅನ್ವಿತಾಳನ್ನು ಅವಮಾನಿಸೋಕೆ ಇನ್ಯಾವ ಭೀಕರವಾದ ಸಾರ್ವಜನಿಕವಾದ ಪ್ಲ್ಯಾನನ್ನು ಮಾಡಲಿದ್ದಾಳೆ. ಇತ್ತ ಹೈದರಾಬಾದ್ನ ವಿಶೇಷ ರಾಣಾ ನಾಳೆ ಬೆಳಗ್ಗೆ ಬಿಸ್ನೆಸ್ ವಿನ್ಯಾಸದ ಒಪ್ಪಂದಕ್ಕೆ ಸಹಿ ಹಾಕೋಕೆ ಅಂತ ಬಂದಾಗ ಅನ್ವಿತಾಳನ್ನು ನೋಡಿ ಇಡೀ ಸೂರ್ಯವಂಶಿ ಕುಟುಂಬದ ಮುಂದೆ ಯಾವ ಹೊಸ ಬಾಂಬ್ ಸಿಡಿಸಲಿದ್ದಾನೆ ನೋಡೋಣ. ಬಾ ಪ್ರಿಯಾ. ಋಗ್ವೇದ ತನ್ನ ತೀಕ್ಷ್ಣವಾದ ಕಣ್ಣುಗಳಿಂದಲೇ ಅವಳಿಗೆ ಒಳಗೆ ಬರುವಂತೆ ಸನ್ನೆ ಮಾಡ್ತಾನೆ. ವಾಸ್ತವವಾಗಿ ಋಗ್ವೇದ, ಇಂದು ಮಧ್ಯಾಹ್ನ ಸರಿಯಾಗಿ 3 ಗಂಟೆಗೆ ನಿಮಗೆ ಬೃಹತ್ ಕಂಪನಿಯ ನಡುವೆ ಒಂದು ಅತ್ಯಂತ ಪ್ರಮುಖವಾದ ಸಭೆ ಇದೆ ಎಂದು ನೆನಪಿಸಲು ನಾನು ಬಂದಿದ್ದೇನೆ. ಈ ಮಹತ್ವದ ಒಪ್ಪಂದವನ್ನು ನಮ್ಮದಾಗಿಸ್ಕೊಳ್ಳಲು ನೀವು ಇಂದು ಏನು ಬೇಕಾದರೂ ಮಾಡಲೇಬೇಕು. ಯಾಕಂದರೆ ನಾಳೆ ಬಜಾಜ್ ಕಂಪ್ನಿಯವರು ಮಾರುಕಟ್ಟೆಯಲ್ಲಿ ತಮ್ಮ ಅಂತಿಮ ಬೀಡ್ ಮಾಡೋಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗ್ತಿದ್ದಾರೆ. ಪ್ರಿಯಾ ಬಿಸ್ನೆಸ್ ಫೈಲ್ ತೋರಿಸುತ್ತಾ ಗಂಭೀರವಾಗಿ ಹೇಳ್ತಾಳೆ. ಖಂಡಿತ ಪ್ರಿಯಾ, ಪರಿಸ್ಥಿತಿಯ ತೀವ್ರತೆ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಶ್ರೀ ವಿಶೇಷ್ ರಾಣಾ ಅವರು ಸದ್ಯಕ್ಕೆ ನಮ್ಮದೇ ಐಷಾರಾಮಿ ಹೋಟೆಲ್ನಲ್ಲಿ ತಂಗಿದಾರಲ್ವಾ, ಸೊ ಅವರಿಗಲ್ಲಿ ಯಾವುದೇ ರೀತಿಯ ಆತಿಥ್ಯದ ಕೊರತೆ ಅಥವಾ ಸಹಾಯ ಬೇಕಿದ್ರೂ ವೈಯಕ್ತಿಕವಾಗಿ ನೀನೇ ಮುಖಂಡತ್ವ ತಗೊಂಡು ಅವರ ಅಗತ್ಯಗಳನ್ನು ನೋಡಿಕೊಳ್ಳಲು ನಮ್ಮ ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಬೇಕು ಅಂತ ಋಗ್ವೇದ ಆರ್ಡರ್ ಮಾಡ್ತಾನೆ. ಸರಿ ಆಯಿತು ಋಗ್ವೇದ. ಪ್ರಿಯಾ ಮಾತನಾಡುತ್ತಲೇ ಒಮ್ಮೆ ತೀಕ್ಷ್ಣವಾಗಿ ಅನ್ವಿತಾಳ ಕಡೆಗೆ ತನ್ನ ಕಣ್ಣನ್ನು ಹಾಯಿಸ್ತಾಳೆ. ಆದರೆ ಅನ್ವಿತಾ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸದ್ದಿಲ್ಲದೆ ತಲೆ ತಗ್ಗಿಸಿ ತಾನು ತಂದಿದ್ದ ಆ ಊಟ ಮಾಡುವುದರಲ್ಲೇ ಸಂಪೂರ್ಣ ನಿರತಳಾಗಿದ್ಲು. ಇವರಿಬ್ಬರು ಬಿಸ್ನೆಸ್ ಬಗ್ಗೆ ಇಷ್ಟೊಂದು ಗಂಭೀರವಾಗಿ ಏನೋ ಮಾತಾಡ್ತಿದ್ದಾರೆ ಎಂಬುದನ್ನು ಅವಳು ಕನಿಷ್ಠ ಗಮನಿಸ್ತಾನೂ ಇಲ್ಲ ಎಂಬಂತೆ ಅತ್ಯಂತ ಮುಗ್ಧವಾಗಿ ಕುಳಿತಿದ್ಲು. ಇವಳು ಎಷ್ಟು ಮೂರ್ಖ ಮತ್ತು ಮುಗ್ಧ ಹುಡುಗಿ, ಇಂಥವಳಿಗೆ ಸೂರ್ಯವಂಶಿ ಸಾಮ್ರಾಜ್ಯದ ಒಡತಿಯಾಗೋ ಯೋಗ್ಯತೆ ಎಲ್ಲಿದೆ ಅಂತ ಪ್ರಿಯಾ ತನ್ನ ಮನಸ್ಸಿನಲ್ಲಿ ಉಬ್ಗಂಟು ಹಾಕೊಂಡು ಅಸೂಯೆಯಿಂದ ಅಲ್ಲಿಂದ ಹೊರಟು ಹೋದ್ಲು. ಅಬ್ಬಾ, ಏನು ಭರ್ಜರಿ ಊಟ ಋಗ್ವೇದ. ಹೊಟ್ಟೆ ಅಂತೂ ತುಂಬಿತ್ತು. ಆದರೆ ನನಗೆ ಈಗ ಯಾಕೋ ತಲೆ ಭಾರವಾಗಿ ಸ್ವಲ್ಪ ಬೇಜಾರಾಗ್ತಿದೆ. ಒಂಥರ ವಿಪರೀತ ಆಲಸ್ಯ ಅನ್ನಿಸ್ತಾ ಇದೆ. ಅನ್ವಿತಾನ ತನ್ನ ಮುದ್ದಾದ ಮುಖವನ್ನು ಮೆಲ್ಲನೆ ಅವನ ಆಫೀಸ್ ದೊಡ್ಡ ಟೇಬಲ್ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿ ಕುಳಿತಳು. ನನ್ನ ಈ MD ಕ್ಯಾಬಿನ್ ಒಳಗಡೆ ಒಂದು ಸುಂದರವಾದ ಪ್ರೈವೇಟ್ ಮಲಗುವ ಕೋಣೆ ಇದೆ ನೀತಿ. ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ನೀನು ಚೆನ್ನಾಗಿ ಒಂದು ನಿದ್ದೆ ಮಾಡಿದ್ರೆ ನಿನ್ನ ಈ ತಲೆನೋವು ಸಂಪೂರ್ಣವಾಗಿ ಸರಿಯಾಗಿಬಿಡುತ್ತೆ. ನಾನು ಸಭೆಯಿಂದ ಹಿಂತಿರುಗಿದ ತಕ್ಷಣ ಇಬ್ಬರು ಒಟ್ಟಿಗೆ ಕಾರ್ನಲ್ಲಿ ಮನೆಗೆ ಹೋಗೋಣವಾ? ಋಗ್ವೇದ ಅತ್ಯಂತ ಪ್ರೀತಿಯಿಂದ ಹೇಳ್ತಾನೆ. ಆದರೆ ಋಗ್ವೇದ ಅನ್ವಿತಾಗೆ ಅವನ ಅಧಿಕೃತ ಕಚೇರಿಯ ಕ್ಯಾಬಿನ್ನಲ್ಲಿ ಇಷ್ಟು ದೀರ್ಘಕಾಲ ಮಲಗಿರುವುದು ಮನಸ್ಸಿಗೆ ಎಲ್ಲೋ ಒಂದು ಕಡೆ ಮುಜುಗರ. ಅವಳು ಹಿಂಜರಿದ್ಲು. ಇಲ್ಲಿ ಯಾವ ತೊಂದರೆನೂ ಇಲ್ಲ ನೀತಿ. ನಿನ್ನ ಬಗ್ಗೆ ನನಗೆ ಎಷ್ಟು ಚಿಂತೆ, ಎಷ್ಟು ಕಾಳಜಿ ಇದೆ ಅನ್ನೋದು ನಿನಗೆ ಇನ್ನೂ ಗೊತ್ತಾಗಿಲ್ಲ. ಋಗ್ವೇದ ಇನ್ಯಾವುದೇ ಮಾತು ಕೇಳದೆ ಅವಳನ್ನು ಅತ್ಯಂತ ಮೃದುವಾಗಿ ತನ್ನ ಬಲಿಷ್ಠ ಬಾಹುಗಳಲ್ಲಿ ಮತ್ತೆ ಮೇಲಕ್ಕೆತ್ತಿ ಎತ್ಕೊಂಡು ಹೋಗ್ತಾನೆ. ಒಳಗಿನ ಬೆಡ್ರೂಮ್ ರೇಷ್ಮೆಯಂತಹ ಹಾಸಿಗೆ ಮೇಲೆ ಅತ್ಯಂತ ಜಾಗರೂಕತೆಯಿಂದ ಮಲಗಿಸ್ತಾನೆ. ತನ್ನ ಬಿಸಿಯಾದ ತುಟಿಗಳನ್ನು ಅವಳ ಮುದ್ದಾದ ಹಣೆ ಹಾಗೂ ತಲೆಯ ಮೇಲೆ ಅತ್ಯಂತ ಆಪ್ತವಾಗಿ ಹೊತ್ತಿ ಪ್ರೀತಿಯ ಚುಂಬನ ನೀಡ್ತಾನೆ. ಚೆನ್ನಾಗಿ ನಿದ್ದೆ ಮಾಡು ನನ್ನ ರಾಣಿ. ಅವಳ ನಯವಾದ ಕೆನ್ನೆಯ ಮೇಲೆ ತನ್ನ ಗಡುಸಾದ ಕೆನ್ನೆಗಳನ್ನು ಮೆಲ್ಲಗೆ ಉಜ್ಜುತ್ತಾ ಅವನು ಕಿಟಕಿಯ ಗಾಢವಾದ ಪರದೆಗಳನ್ನು ಸಂಪೂರ್ಣವಾಗಿ ಮುಚ್ಚುತ್ತಾನೆ. ಕೋಣೆಯೊಳಗೆ ಹಿತವಾದ ಕತ್ತಲು ಆವರಿಸ್ತಿತ್ತು. ಅನ್ವಿತಾ ತಕ್ಷಣವೇ ಗಾಢವಾದ ನಿದ್ರೆಗೆ ಜಾರಿದ್ಲು. ಋಗ್ವೇದ ಅತ್ಯಂತ ಮೌನವಾಗಿ ಬೆಡ್ರೂಮ್ನ ಬಾಗಿಲನ್ನು ಹೊರಗಡೆಯಿಂದ ಮುಚ್ಚಿ ತನ್ನ ಮಹತ್ವದ ಸಭೆಗೆ ಹೆಜ್ಜೆ ಇಡ್ತಾನೆ. ಗಾಢ ನಿದ್ರೆಯಲ್ಲಿದ್ದ ಅನ್ವಿತಾಳ ಒಳ ಮನಸ್ಸಿನಲ್ಲಿ ಮತ್ತೆ ಹಳೆಯ ಕರಾಳ ಮತ್ತು ಭೀಕರ ನೆನಪುಗಳು ಬಿರುಗಾಳಿಯಂತೆ ಎದ್ವು.
ಕನಸಿನಲ್ಲೋ ಯಾರೋ ಕ್ರೂರ ಅಪರಿಚಿತ ವ್ಯಕ್ತಿ ಅವಳನ್ನು ಎಳಿತಿರೋ ಹಾಗೆ, ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡೋ ಹಾಗೆ, ಒದ್ದಾಡ್ತಿರೋ ಹಾಗೆ ಕ್ರೂರಿಯ ಕೈ ಬಿಡಿತ ಸ್ವಲ್ಪ ಸಿಡಿಲಾಯಿತು. ಅವಳು ಜೀವ ಉಳಿಸ್ಕೊಳ್ಳೋಕೆ ಪ್ರಾಣ ಭಯದಿಂದ ವೇಗವಾಗಿ ಓಡೋಗ್ತಾ ಇದ್ದಾಳೆ. ಇದ್ದಕ್ಕಿದ್ದಂತೆ ಹಿಂದಿನಿಂದ ಯಾರೋ ಭೀಕರವಾದ ಗಡುಸಾದ ವಸ್ತುವಿನಿಂದ ಅವಳು ತಲೆಗೊಡಿತಾರೆ. ಅವಳು ಸಹಾಯಕ್ಕಾಗಿ ಜೋರಾಗಿ ಕೂಗಕ್ಕೆ ಬಾಯಿ ತೆರೀತಾಳೆ, ಆದರೆ ಅವಳ ಧ್ವನಿ ಹೊರಬರಲೇ ಇಲ್ಲ. ತೀವ್ರ ರಕ್ತಸ್ರಾವದಿಂದ ಅವಳು ಅಲ್ಲಿಯೇ ಪ್ರಜ್ಞೆ ತಪ್ಪಿ ರಸ್ತೆ ಮೇಲೆ ಬೀಳ್ತಾಳೆ. ಆ ಭೀಕರ ನೆನಪಿನ ತೀವ್ರತೆಗೆ ಅವಳು ನಿದ್ರೆಯಲ್ಲೇ ಜೋರಾಗಿ ಕಂಪಿಸಿದ್ಲು. ಮತ್ತೊಂದೆಡೆ ಕಾನ್ಫರೆನ್ಸ್ ಹಾಲ್ನಲ್ಲಿ ಸಭೆ ಭರ್ಜರಿಯಾಗಿ ಮುಕ್ತಾಯದ ಹಂತಕ್ಕೆ ಬಂದಿತ್ತು. ಮಿಸ್ಟರ್ ಋಗ್ವೇದ, ನಿಮ್ಮ ಸಾಮರ್ಥ್ಯ ಮತ್ತು ಸೂರ್ಯವಂಶಿ ಕಂಪನಿಯ ಬ್ರ್ಯಾಂಡ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಿಮ್ಮ ಜೊತೆ ಬಿಸ್ನೆಸ್ ಕೆಲಸ ಮಾಡಲು ನನಗೆ ತುಂಬಾ ಸಂತೋಷವಾಗ್ತದೆ. ಆ ಪ್ರಭಾವಶಾಲಿ ಜಾಗತಿಕ ಉದ್ಯಮಿ ಜಬ್ಬಿ ಇದೆಯಲ್ಲ, ಯಾವುದೇ ರೀತಿಯ ಹಿಂಜರಿಕೆಯನ್ನು ತೆಗೆದುಕೊಳ್ಳದೆ ಕಡೆ ಕ್ಷಣದಲ್ಲಿ ಬಜಾಜ್ನ ಬೃಹತ್ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟನ್ನು ಯೋಜನೆಯನ್ನು ನೇರವಾಗಿ ಮತ್ತು ಅಧಿಕೃತವಾಗಿ ಋಗ್ವೇದನ ಕೈಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಅರೆ, ಇಷ್ಟು ಸುಲಭವಾಗಿ ಇಷ್ಟು ದೊಡ್ಡ ಡೀಲ್ ಸಿಗ್ತಾ? ಇಷ್ಟು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಇವನಿಗೆ ಯಾವುದೇ ನಷ್ಟವಾಗ್ತಿಲ್ವಾದರೂ ಇದರಲ್ಲಿ ಹೆಚ್ಚು ಲಾಭ ಕೂಡ ಕಾಣ್ತಾ ಇಲ್ಲ. ಹಾಗಿರುವಾಗ ಇವನು ಇಷ್ಟು ದೊಡ್ಡ ನಿರ್ಧಾರವನ್ನು ಇಷ್ಟು ಬೇಗ ಹೇಗೆ ತೆಗೆದುಕೊಂಡ? ಋಗ್ವೇದನ ತೀಕ್ಷ್ಣವಾದ ಬಿಸ್ನೆಸ್ ಮನಸ್ಸಿನಲ್ಲಿ ತಕ್ಷಣವೇ ದೊಡ್ಡ ಅನುಮಾನಗಳು ಮೂಡಿದ್ವು. ಏಕೆಂದರೆ ತನ್ನ ಇಡೀ ಕೆರಿಯರ್ನಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಯೋಜನೆಯ ಅಂತಿಮ ನಿರ್ಧಾರವನ್ನು ಎದುರಾಳಿಗಳು ಯಾವುದೇ ಚೌಕಾಸಿ ಇಲ್ಲದೆ ಇಷ್ಟು ಬೇಗ ತೆಗೆದುಕೊಂಡಿದ್ರು. ಆದರೆ ಈಗ ಅವನಿಗೆ ಮುಂದಿನ ದೊಡ್ಡ ವಿಕ್ಟರಿ ಸಿಕ್ಕಿದ್ರಿಂದ ಅವನು ಸದ್ಯಕ್ಕೆ ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಅಂದ ಹಾಗೆ, ಮಿಸ್ಟರ್ ವೇದ್, ನಾನು ಕೂಡ ಮೂಲತಃ ಒಬ್ಬ ಭಾರತೀಯನೇ. ಕೇವಲ ಬಿಸ್ನೆಸ್ ಹಾಗೂ ಉದ್ಯೋಗದ ನಿಮಿತ್ತ ಕೆಲವು ವರ್ಷಗಳಿಂದ ವಿದೇಶದಲ್ಲಿ ನೆಲೆಸಿದ್ದ ಅಷ್ಟೇ. ಜಬ್ಬಿ ಮುಗುಳ್ನಗುತ್ತಾ ತನ್ನ ಅಸಲಿ ಹಿನ್ನೆಲೆಯನ್ನು ಬಚ್ಚಿಡ್ತಾನೆ. ಋಗ್ವೇದ ಏನೂ ತಿಳಿಯದ ಮುಗ್ಧನಂತೆ ನಟಿಸಿ, ಅವನಿಗೆ ಜಬ್ಬಿಯ ಹಿಂದಿರೋ ಹೈದರಾಬಾದ್ನ ಹಾಲಿ ಅಥವಾ ರಾಜಮನೆತನದ ಲಿಂಕ್ ಬಗೆಗೆಲ್ಲ ಸಣ್ಣ ಸುಳು ಸಿಕ್ಕಿತ್ತು. ಅವನ ನಟನೆಯನ್ನು ನೋಡಿ ಜಬ್ಬಿಗೆ ಒಳಗೊಳಗೆ ಜೋರಾಗಿ ನಗುವ ಹಾಗನ್ನಿಸ್ತು. ಇಬ್ಬರು ಪ್ರಮುಖ ಉದ್ಯಮಿಗಳಾಗಿದ್ದರಿಂದ ತಾವಿಬ್ಬರು ಒಬ್ಬರಿಗೊಬ್ಬರು ಮನಸ್ಸಿನಲ್ಲಿ ನಿಗೂಢವಾದ ಬಿಸ್ನೆಸ್ನ ಆಟ ಕೂಡ ಆಡ್ತಾ ಇದ್ದೇವೆ, ಸತ್ಯವನ್ನು ಮರೆಮಾಚ್ತಾ ಇದ್ದೇವೆ ಎಂಬುದು ಇಬ್ಬರಿಗೂ ಕೂಡ ಚೆನ್ನಾಗಿ ತಿಳಿದಿದೆ. ಆದರೂ ಅವರು ತಮ್ಮ ಘನ ಉದ್ಯಮಿಗಳ ಗೌರವದ ಗಾಂಭೀರ್ಯವನ್ನು ಎಲ್ಲಿಯೂ ಕೂಡ ಬಿಟ್ಕೊಡ್ಲಿಲ್ಲ. ಮಿಸ್ಟರ್ ಜಬ್ಬಿ, ನಿಮ್ಮನ್ನು ಭೇಟಿಯಾಗಿದ್ದು ನಿಜಕ್ಕೂ ತುಂಬಾ ಸಂತೋಷ. ಋಗ್ವೇದ ತನ್ನ ಕೈಯಲ್ಲಿದ್ದ ರಾಯಲ್ ರೋಲೆಕ್ಸ್ ಗಡಿಯಾರವನ್ನು ನೋಡುತ್ತಾ ಸಭೆಯಿಂದ ಎದ್ದು ನಿಲ್ತಾನೆ. ನನಗೂ ಅಷ್ಟೇ ಮಿಸ್ಟರ್ ಋಗ್ವೇದ. ಜಬ್ಬಿ ಅವನೊಂದಿಗೆ ಬಿಗಿಯಾಗಿ ಕೈ ಹಿಡಿದು ಕುಲುಕ್ತಾನೆ. ನಂತರ ಇಬ್ಬರು ಭಿನ್ನವಾದ ದಾರಿಗಳಲ್ಲಿ ಹೊರಟು ಹೋಗ್ತಾರೆ. ಋಗ್ವೇದ ತನ್ನ ಗಡಿಯಾರವನ್ನು ಮತ್ತೊಮ್ಮೆ ನೋಡಿದಾಗ ಸಮಯ ಆಗಲೇ ಸಂಜೆ 6 ಗಂಟೆಯಾಗಿತ್ತು. 3 ಗಂಟೆಗಳ ಕಾಲ ಸುದೀರ್ಘವಾಗಿ ಮೀಟಿಂಗ್ ನಡೀತಿದೆ. ಅನ್ವಿತಾ ಒಳಗಡೆ ಚೆನ್ನಾಗಿ ಮಲಗಿ ವಿಶ್ರಾಂತಿ ಕೂಡ ಪಡೆದಿರಬೇಕು ಎಂದುಕೊಂಡು ಅವನು ಅವಳಿಗೆ ಮನಸ್ಸಿಗೆ ನೆಮ್ಮದಿ ನೀಡಲು ಇಂದು ರಾತ್ರಿ ಎಲ್ಲೋ ಸುಂದರವಾದ ಹೊರಗಿನ ರೊಮ್ಯಾಂಟಿಕ್ ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಕೂಡ ಮಾಡಿದ್ದಾನೆ. ಅವನು ತಕ್ಷಣವೇ ಮನೆಗೆ ತನ್ನ ಪ್ರೀತಿಯ ಅಮ್ಮನಿಗೆ ಕರೆ ಮಾಡಿ ತಾನು ಮತ್ತು ಅನ್ವಿತಾ ಇಂದು ರಾತ್ರಿ ಹೊರಗಡೆಯೇ ಊಟ ಮುಗಿಸ್ಕೊಂಡು ತಡವಾಗಿ ಬರುವುದಾಗಿ ತಿಳಿಸ್ತಾನೆ. ಅವನು ಸೀದಾ ತನ್ನ MD ಮಹಡಿಗೆ ಬಂದಾಗ ಇಡೀ ಕಚೇರಿಯಲ್ಲಿ ಉದ್ಯೋಗಿಗಳು ಯಾರೂ ಕೂಡ ಇರಲಿಲ್ಲ. 6 ಗಂಟೆ ಆಗಿದ್ದರಿಂದ ಎಲ್ಲರೂ ಮನೆಗೆ ಹೊರಟಿದ್ರು. ಕೇವಲ ಕೆಲವು ಪ್ಯೂನ್ಗಳು ಮಾತ್ರ ಆಫೀಸಿನ ಇಂಚಿಂಚು ಜಾಗವನ್ನು ವ್ಯಾಕ್ಯೂಮ್ ಕ್ಲೀನರ್ನಿಂದ ಕ್ಲೀನ್ ಮಾಡ್ತಾ ಸ್ವಚ್ಛಗೊಳಿಸ್ತಾ ಇದ್ರು. ಋಗ್ವೇದ ಅತ್ಯಂತ ಕಾತರದಿಂದ ತನ್ನ ಪ್ರೀತಿಯ ಹೆಂಡತಿಯನ್ನು ನೋಡಲು ಕ್ಯಾಬಿನ್ ಬಾಗಿಲನ್ನು ಮೆಲ್ಲಕ್ಕೆ ತಳ್ಳಿದಾಗ ಅಲ್ಲಿ ಕಣ್ಣೆದುರಾದ ದೃಶ್ಯ ಋಗ್ವೇದ ತನ್ನ ಹೆಂಡತಿಯನ್ನು ಸುರಕ್ಷಿತವಾಗಿ ಬೆಡ್ರೂಮ್ನಲ್ಲಿ ಮಲಗಿಸಿ ಜಬ್ಬಿ ಜೊತೆಗಿನ ಮಹತ್ವದ ಸಭೆಗೆ ಫೈಲ್ ಹಿಡ್ಕೊಂಡು ಹೊರಬಿಟ್ಟ. ಕ್ಯಾಬಿನಿಂದ ಸಂಪೂರ್ಣವಾಗಿ ಹೊರಗೆ ಹೋಗಿದ್ದನ್ನು ಕಾಯ್ತಿದ್ದ ಕುತಂತ್ರಿ ಪ್ರಿಯಾ ಮುಖದಲ್ಲಿ ಒಂದು ರಾಕ್ಷಸಿ ನಗು ಮೂಡುತ್ತೆ. ಹೋಗು ಋಗ್ವೇದ, ನಿನ್ನ ಬಿಸ್ನೆಸ್ ಲೋಕದಲ್ಲಿ ನಿರತನಾಗಿರು. ಇತ್ತ ನಿನ್ನ ಪ್ರಾಣಪ್ರಿಯ ಅಧ್ಯಾಯ ಇವತ್ತಿಗೆ ಈ ಕ್ಷಣಕ್ಕೆ ಸೂರ್ಯವಂಶಿ ಸಾಮ್ರಾಜ್ಯದಿಂದ ಶಾಶ್ವತವಾಗಿ ಮುಗಿದು ಹೋಗುತ್ತೆ. ಇನ್ನು ಮುಂದೆ ಅವಳು ನಿನ್ನ ಜೀವನದಲ್ಲಿ ಇರಲ್ಲ, ಈ ಆಫೀಸ್ನಲ್ಲೂ ಇರಲ್ಲ. ಪ್ರಿಯಾ ತನ್ನ ಕ್ಯಾಬಿನ್ನ ಗಾಜಿನ ಕಿಟಕಿ ಮೂಲಕ ಋಗ್ವೇದ ಗಂಭೀರವಾಗಿ ಹೆಜ್ಜೆಯಿಟ್ಟು ಸಾಗುತ್ತಿರುವುದನ್ನು ಅತ್ಯಂತ ಕ್ರೂರ ಕಣ್ಣುಗಳಿಂದ ನೋಡುತ್ತಾ ತನಗೆ ತಾನೇ ಪಿಸುಗುಟ್ಕೊಂಡು ಸರಿಯಾಗಿ ಅರ್ಧ ಗಂಟೆ ನಂತರ ತಾನು ಹೆಣೆದಂತಹ ಆ ಕರಾಳ ಪ್ಲ್ಯಾನ್ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ಸರಿಯಾಗಿಯೇ ಇದೆ ಎಂದು ಖಚಿತಪಡಿಸ್ಕೊಳ್ಳೋಕೆ ಅವಳು ತನ್ನ ರಹಸ್ಯ ಫೋನ್ನಿಂದ ಯಾರಿಗೋ ಕರೆಯನ್ನು ಮಾಡಿದ್ಲು. ಅತ್ತ ಕಡೆಯಿಂದ ಸಿಕ್ಕ ಗ್ರೀನ್ ಸಿಗ್ನಲ್ ಕೇಳಿ ಅವಳು ತನ್ನ ಮುಂದಿನ ಅಪಾಯಕಾರಿ ಆರ್ಡರನ್ನು ರಹಸ್ಯವಾಗಿ ರವಾನಿಸಿದ್ಲು. ಆ ದುಷ್ಟ ಕೆಲಸ ಮುಗಿತಿದ್ದಂತೆ ಅತ್ಯಂತ ನಿರಾಳವಾಗಿ ತನ್ನ ಆರಾಮದಾಯಕವಾದ ಮ್ಯಾನೇಜರ್ ಕುರ್ಚಿಯ ಮೇಲೆ ಕಾಲ ಕುಳಿತು ಬಿಸ್ನೆಸ್ ಕಾಫಿ ಕುಡಿತಾ ಅನ್ವಿತಾಳ ವಿನಾಶವನ್ನು ಸಂಭ್ರಮಿಸ್ತಾ ಇದ್ದಾಳೆ. MD ಕ್ಯಾಬಿನ ಒಳಗಿನ ಬೆಡ್ರೂಮ್ನ ಸೈಡ್ ಟೇಬಲ್ ಮೇಲಿಂದ ಅನ್ವಿತಾಳ ವೈಯಕ್ತಿಕ ಫೋನ್ ನಿರಂತರವಾಗಿ ರಿಂಗಣಿಸ್ತಾ ಇದೆ. ಆ ಕರ್ಕಶ ಶಬ್ದವನ್ನು ಕೇಳಿ ಅನ್ವಿತಾ ಅರನಿದ್ದೆಯಲ್ಲೇ ಕಣ್ಬಿಟ್ಟು ಎಚ್ಚರಗೊಂಡ್ಳು.
ಕೈಯನ್ನು ಉಜ್ಕೊಳ್ತಾ ಬೆಡ್ ಮೇಲಿಂದ ಫೋನ್ ಎತ್ಕೊಂಡು ಆಲಸ್ಯದಿಂದ ಕಿವಿಗೆ ಹಾಕ್ಕೊಂಡು, ಹಲೋ, ಯಾರು ಮಾತಾಡ್ತಾ ಇರೋದು, ಎಲ್ಲಿ, ಏನಾಯಿತು, ನಾನಾ, ಈಗಷ್ಟೇ ಆಫೀಸಿಗೆ ಬಂದೆ. ಅತ್ತ ಕಡೆಯಿಂದ ಬಂದ ಒಂದು ಸುಳ್ಳು ಆಘಾತಕಾರಿ ಸುದ್ದಿಯನ್ನು ಕೇಳಿ ಅನ್ವಿತಾಳ ಇಡೀ ಪ್ರಪಂಚವೇ ಒಂದು ಕ್ಷಣ ತಲೆ ಕೆಳಗಾಯಿತು. ಅಲ್ಲಿ ಏನಾಗ್ತಿದೆ ಅಂತ ಕೇಳಿ ಅವಳು ತೀವ್ರ ಆಘಾತಕ್ಕೊಳಗಾಗ್ತಾಳೆ. ಇನ್ಯಾವುದೇ ಯೋಚನೆ ಮಾಡದೆ ಕಣ್ಣೀರು ಹಾಕುತ್ತಾ ಬೆಡ್ನಿಂದ ಸಡನ್ನಾಗಿ ಎದ್ದು ಯಾರನ್ನೂ ಸಂಪರ್ಕಿಸದೆ ಅಲ್ಲಿಂದ ಪ್ರಾಣ ಭಯದಿಂದ ಹೊರಗೆ ಹೊರಡ್ತಾಳೆ. ಆದರೆ ಅವಳು ಕಚೇರಿಯ ಮುಖ್ಯ ದ್ವಾರಕ್ಕೆ ಬಂದಾಗ ಅಲ್ಲಿ ಅವಳಿಗೆ ಹೋಗಲು ಒಂದೇ ಒಂದು ಆಫೀಸ್ ಕ್ಯಾಬ್ ಸಹ ಲಭ್ಯವಿರಲ್ಲ. ಎಂದಿನಂತೆ ಋಗ್ವೇದ ಮತ್ತು ಅವಳಿಬ್ಬರು ಒಟ್ಟಿಗೆ ಒಂದೇ ಕಾರಿನಲ್ಲಿ ಆಫೀಸಿಗೆ ಬಂದು ಹೋಗ್ತಾ ಇರೋವಂಥದ್ದು. ಅವಳಿಗೆ ಯಾವುದೇ ಹೆಚ್ಚುವರಿ ವೈಯಕ್ತಿಕ ಚಾಲಕ ಅಥವಾ ವಾಹನ ಅಲ್ಲಿ ಇರಲಿಲ್ಲ. ಸಮಯ ವಿಪರೀತ ಮಿಂಚು ಹೋಗ್ತಿರೋದನ್ನು ಕಂಡು ಅನ್ವಿತಾ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಹೋಗಿ ಸಿಟಿಗೆ ಹೋಗುವ ಏನಾದರೂ ಸಾರ್ವಜನಿಕ ವಾಹನ ಸಿಗಬಹುದಾ ಅನ್ನೋ ಆಸೆಯಿಂದ ತರಾತುರಿಯಲ್ಲಿ ವೇಗವಾಗಿ ನಡೆಯೋಕೆ ಪ್ರಾರಂಭಿಸ್ತಾಳೆ. ಹೊರಗೆ ಸೂರ್ಯನ ಶಾಖ ಮತ್ತು ಬಿಸಿಲು ಅಷ್ಟೇನು ಹೆಚ್ಚಾಗಿರಲಿಲ್ಲ. ಆದರೆ ಅನ್ವಿತಾಳ ರಾಜಕುಮಾರಿಯಂತಹ ಚರ್ಮವು ಅತ್ಯಂತ ಸೂಕ್ಷ್ಮವಾಗಿರೋದ್ರಿಂದ ಅವಳಿಗೆ ಆ ರಸ್ತೆಯ ಧೂಳು ಮತ್ತು ದಣಿವಿನ ತಾಪವನ್ನು ಸ್ವಲ್ಪವೂ ಸಹಿಸಲಾರಳು. ಕೊನೆಗೆ ಲಕ್ ಆಗಿ ರಸ್ತೆಯ ತಿರುವಿನಲ್ಲಿ ಅವಳಿಗೆ ಒಂದು ಆಟೋ ರಿಕ್ಷಾ ಕಂಡು ಬಂದಿತ್ತು ಮತ್ತು ಅದರಲ್ಲಿ ಈಗಾಗಲೇ ಒಬ್ಬ ಅಪರಿಚಿತ ವ್ಯಕ್ತಿ ಸದ್ದಿಲ್ಲದೆ ಕುಳಿತಿದ್ದ. ಭಯ್ಯ, ಪ್ಲೀಸ್ ತುರ್ತಾಗಿ ಸಿಟಿ ಹಾಸ್ಪಿಟಲ್ಗೆ ಹೋಗಿ. ಅನ್ವಿತಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಗಾಬರಿಯಿಂದ ಆ ರಿಕ್ಷಾವನ್ನು ಹತ್ತಿಕೊಳ್ಳುತ್ತಳು. ಹೋಗುವ ದಾರಿಯುದ್ದಕ್ಕೂ ಕೂಡ ಅವಳ ಒಳಮನಸ್ಸು ತೀವ್ರವಾಗಿ ಆತಂಕದಿಂದ ನಡುಗ್ತಾ ಇತ್ತು. ಅವಳು ಮನಸ್ಸಿನಲ್ಲಿಯೇ ತನ್ನ ಆರಾಧ್ಯ ದೇವರನ್ನು ರಕ್ಷಿಸುವಂತೆ ಪ್ರಾರ್ಥಿಸಿದ್ಲು. ಇಷ್ಟೊಂದು ದೊಡ್ಡ ವಿಷಯವನ್ನು ತಾನು ತಕ್ಷಣವೇ ಮನೆಯಲ್ಲಿ ಋಗ್ವೇದನಿಗೆ ಫೋನ್ ಮಾಡಿ ಹೇಳಬೇಕಂತ ಅವಳು ಬಯಸಿದ್ಲು ಕೂಡ. ಆದ್ದರಿಂದ ಅವಳು ತರಾತುರಿಯಲ್ಲಿ ತನ್ನ ಫೋನನ್ನು ಆನ್ ಮಾಡಿ ನಂಬರನ್ನು ಡಯಲ್ ಮಾಡೋಕ್ಕೆ ಪರಿಶೀಲಿಸ್ತಾಳೆ. ಆದರೆ ಅವಳು ಕಾಲ್ ಕನೆಕ್ಟ್ ಮಾಡಿ ಫೋನನ್ನು ಕಿವಿಗಿಟ್ಟು ಮಾತಾಡೋ ಅಷ್ಟರಲ್ಲೇ ಅವಳ ಪಕ್ಕದಲ್ಲೇ ಅತ್ಯಂತ ನಿಗೂಢವಾಗಿ ಕುಳಿತಿರುವಂತಹ ಅಪರಿಚಿತ ವ್ಯಕ್ತಿ ಸಡನ್ನಾಗಿ ತನ್ನ ರಾಕ್ಷಸಿ ಕೈಯಿಂದ ಅನ್ವಿತಾಳ ಬಾಯನ್ನು ಗಟ್ಟಿಯಾಗಿ ಮುಚ್ತಾರೆ. ಕೈಲಿದ್ದ ಫೋನನ್ನು ಕಸ್ದುಕೊಂಡ್ರು. ಬಿಡು ನೀನು ಅನ್ವಿತಾ ತೀವ್ರ ಆಘಾತದಿಂದ ಕೈಗಳನ್ನು ಕಾಲುಗಳನ್ನು ಅಳ್ಳಾಡಿಸ್ತಾ ಕ್ರೂರಿಯ ಹಿಡಿತದಿಂದ ತಾನು ಬಿಡಿಸ್ಕೋಬೇಕು ಅಂತ ಇಡೀ ಶಕ್ತಿಯನ್ನು ಬಳಸಿ ಹೋರಾಡ್ತಾ ಇದ್ದಾಳೆ. ಅವಳ ಭೂತಕಾಲದ ನೆನಪಿನಲ್ಲಾದ ಕನಸಿನ ಸನ್ನಿವೇಶದಂತೆಯೇ ಇತ್ತು. ಅನ್ವಿತಾ ಇನ್ಯಾವುದೇ ದಾರಿ ಕಾಣದೆ ತಕ್ಷಣವೇ ತನ್ನ ಹಲ್ಲುಗಳಿಂದ ಕ್ರೂರಿಯ ಕೈಗೆ ಅತ್ಯಂತ ಬಲವಾಗಿ ಕಚ್ಚುತ್ತಾಳೆ. ಅವಳು ಹಠದಿಂದ ಜೋರಾಗಿ ಕಚ್ಚಿದ ತಕ್ಷಣವೇ ಅಪರಿಚಿತನ ಕೈ ಹಿಡಿತ ಸ್ವಲ್ಪ ಸಡಿಲಾಗುತ್ತೆ. ಅನ್ವಿತಾ ಜೀವ ಉಳಿಸ್ಕೊಳ್ಳೋಕೆ ಚಲಿಸ್ತಿದ್ದ ಆ ರಿಕ್ಷಾದಿಂದಲೇ ಅತ್ಯಂತ ಸಾಹಸದಿಂದ ಕೆಳಗಿಳಿದು ಸಹಾಯಕ್ಕಾಗಿ ಓಡೋಕ್ಕೆ ಶುರು ಮಾಡ್ತಾಳೆ. ಆದರೆ ಅವಳು ರಿಕ್ಷಾದಿಂದ ಇಳಿದು ರಸ್ತೆಯ ಬದಿಗೆ ಧಾವಿಸ್ತಿದ್ದ ಹಾಗೆ ಹಿಂದಿನಿಂದ ಬಂದ ಮತ್ತೊಬ್ಬ ದುಷ್ಟ ವ್ಯಕ್ತಿ ತೀವ್ರ ವೇಗದಲ್ಲಿ ಯಾವುದೋ ಭಾರವಾದ ಗಡುಸಾದ ವಸ್ತುವಿನಿಂದ ಅವಳ ತಲೆಗೆ ಸಡನ್ನಾಗಿ ಬಲವಾಗಿ ಹೊಡಿತಾನೆ. ಅನ್ವಿತಾ ಪ್ರಾಣ ಭಯದಿಂದ ಸಹಾಯಕ್ಕಾಗಿ ಕರೆಯಲು ಜೋರಾಗಿ ಬಾಯಿ ತೆರಿತಾಳೆ. ಆದರೆ ಅವಳ ಧ್ವನಿ ಗಂಟಲಿನಲ್ಲೇ ಅಡಗಿ ಹೋಗಿತ್ತು. ತಲೆಯಿಂದ ರಕ್ತ ಸುರಿಯುತ್ತಿದ್ದಂತೆ ಅವಳು ಪ್ರಜ್ಞೆ ಕಳೆದುಕೊಂಡು ರಸ್ತೆ ಮೇಲೆ ದಪ್ಪಂತ ಬಿದ್ಲು. ಆ ದುಷ್ಟರು ಅವಳನ್ನು ಕಾರ್ನಲ್ಲಿ ತುಂಬಿಕೊಂಡು ಅಲ್ಲಿಂದ ಮಂಗಮಾಯವಾದರು. ಇತ್ತ ಕಚೇರಿಯ ಕಾನ್ಫರೆನ್ಸ್ ಹಾಲ್ನಲ್ಲಿ ಸಭೆ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತ್ತು. ಮಿಸ್ಟರ್ ಋಗ್ವೇದ, ನಿಮ್ಮಂತಹ ಅದ್ಭುತ ಸಾಮರ್ಥ್ಯವಿರೋ ಉದ್ಯಮಿಯೊಂದಿಗೆ ಒಟ್ಟಿಗೆ ಕೆಲಸ ಮಾಡುವುದು ನನಗೆ ನಿಜಕ್ಕೂ ತುಂಬಾ ಸಂತೋಷ. ಈ ಜಾಗತಿಕ ಬಿಸ್ನೆಸ್ ಐಕಾನ್ ಜಪ್ಜಿ ಒಮ್ಮೆ ಮಹತ್ವದ ನಿರ್ಧಾರಕ್ಕೆ ಯಾವುದೇ ಚೌಕಾಸಿ ಹಿಂಜರಿಕೆ ಇಲ್ಲ. ಪ್ರತಿಸ್ಪರ್ಧಿ ಬಜಾಜ್ ಕಂಪನಿಯ ಇಡೀ ಬೃಹತ್ ಯೋಜನೆಯನ್ನು ನೇರವಾಗಿ ಋಗ್ವೇದ ಸೂರ್ಯವಂಶಿ ಗ್ರೂಪ್ಗೆ ಹಸ್ತಾಂತರಿಸಿದ್ದಾರೆ. ಇಂಟ್ರೆಸ್ಟಿಂಗ್. ಇಲ್ಲೂ ಕೂಡ ಹಳೆಯ ನಿಗೂಢ ಶೈಲಿಯ ಬಿಸ್ನೆಸ್ ನಡೀತಾ ಇದೆಯಲ್ವಾ? ಋಗ್ವೇದನ ತೀಕ್ಷ್ಣವಾದ ವ್ಯವಹಾರದ ಮನಸ್ಸಿನಲ್ಲಿ ತಕ್ಷಣವೇ ದೊಡ್ಡ ಅನುಮಾನ ಮೂಡುತ್ತೆ. ಈ ಕಡೆ ತನ್ನ ಹೆಂಡತಿ ಜೀವಾಪಾಯದಲ್ಲಿದ್ದಾಳೆ. ಮುಂದೆ ಏನಾಗುತ್ತೆ ನೋಡೋಣ. ಮುಂದುವರೆದ ಭಾಗ.